ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಚಾಪ್ಟರ್ ನಿಂದ ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳ ಎಂದು ಏಕೆ ಕರೆಯಲಾಗಿದೆ? ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳ ಎಂದು ಏಕೆ ಕರೆಯಲಾಗಿದೆ? ಭೂಮಿಯನ್ನ ದಕ್ಷಿಣಾರ್ಧ ಗೋಳ, ಉತ್ತರಾರ್ಧ ಗೋಳ ಎಂಬುದಾಗಿ ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ. ಆದರೆ ಇಲ್ಲಿ ಭೂಭಾಗವಾಗಲಿ ಅಥವಾ ನೀರಾಗಲಿ ಸಮನಾಗಿ ಹಂಚಿಕೆ ಆಗಿಲ್ಲ. ದಕ್ಷಿಣಾರ್ಧಗೋಳದಲ್ಲಿ 81% ಭಾಗ ಜಲರಾಶಿಯಿಂದ ಆವೃತವಾಗಿದೆ. ದಕ್ಷಿಣಾರ್ಧಗೋಳವು 81% ಭಾಗ ಜಲರಾಶಿಯಿಂದ ಆವೃತವಾಗಿರುವುದರಿಂದ ಇದನ್ನ ಜಲಪ್ರಧಾನ ಗೋಳ ಅಥವಾ ಜಲಗೋಳಾರ್ಧ ಎಂದು ಕರೆಯಲಾಗಿದೆ. ಉಳಿದಿರುವಂತಹ 19% ಭಾಗ ಮಾತ್ರ ಭೂಭಾಗದಿಂದ ಆವೃತವಾಗಿದೆ. ಓಕೆನಾ? ಸೊ ಆದ್ದರಿಂದ ದಕ್ಷಿಣಾರ್ಧ ಗೋಳವನ್ನ ಜಲಪ್ರಧಾನ ಗೋಳ ಅಂತ ಕರೀತಾರೆ ಮಕ್ಕಳು. ಅದೇ ಉತ್ತರಾರ್ಧ ಗೋಳವು 40% ನೀರಿನಿಂದ ಆವೃತವಾಗಿದ್ದು 60% ಭಾಗ ಭೂಭಾಗವಾಗಿದೆ. ಆದ್ದರಿಂದ ಅದನ್ನ ಭೂಪ್ರಧಾನ ಗೋಳ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.